ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀ ಇವತ್ತು ಸಿಂಪಲ್ಲಾಗಿ ಒಂದು ಪನ್ನೀರ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಡ್ತೀನಿ. ಸಿಂಪಲ್ಲಾಗಿ ಒಂದು 5 ಮಿನಿಟ್ಸಲ್ಲೇ ರೆಡಿ ಆಗುವಂಥದ್ದು ಪನ್ನೀರ್ ಮಸಾಲನ ಹೇಗೆ ಮಾಡ್ತೀವಿ ಅಂತ ನೋಡ್ಕೊಂಬರ್ರಿ. ಇಲ್ಲಿ ನಮ್ಮ ವೈನಿಯರು ಆಲ್ರೆಡಿ ಎಲ್ಲ ತಯಾರಿ ಮಾಡಕತ್ತಾರ, ಅದನ್ನು ಹುರ್ಕೊಳಕತ್ತಾರ. ಇಲ್ಲಿ ನೋಡ್ರಿ ನಮ್ಮ ವೈನಿಯರು ಅದಕ್ಕೆ ಪನ್ನೀರ್ ಮಸಾಲೆಗೆ ಬೇಕಾಗಿರುವಂತಹ ಟೊಮೆಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕರಿಕಾಳು, ಚಕ್ಕೆ, ಲವಂಗ, ಶುಂಠಿ ಹಾಕ್ಯಾಳ, ಬೆಳ್ಳುಳ್ಳಿ ಹಾಕ್ಯಾಳ. ಇಷ್ಟೇ ರೀ. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೇಡಂತ್ರಿ. ಇಲ್ಲ, ಒಣ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಬರುತ್ತಂತ, ಹಾಗಾಗಿ ಒಣ ಕೊಬ್ಬರಿ ಹಾಕಕತ್ತಾರಿ. ಸಿಂಪಲಾಗಿ ಒಣ ಕೊಬ್ಬರಿ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಕರಿಕಾಳು, ಚಕ್ಕೆ ಎಲ್ಲನೂ ಒಂದು ಸಲ ಎಣ್ಣೆ ಒಳಗೆ ಸರಿಯಾಗಿ ಫ್ರೈ ಮಾಡ್ಕೊಳಕತ್ತಾರೆ. ಈ ಥರ ಸರಿಯಾಗಿ ಫ್ರೈ ಮಾಡಿಕೊಂಡು ನೋಡಿರಿ, ನಮ್ಮ ಸೌಮ್ಯಕ್ಕ 2 ಪ್ಯಾಕೆಟ್ ತೊಗೊಂಬಂದಾಳ ಪನ್ನೀರು. ಇದೇ ನೋಡಿರಿ 2 ಪ್ಯಾಕೆಟು. 1 ಪ್ಯಾಕೆಟ್ ಮಾಡಿದ್ರೆ ನಮ್ಮ ಫ್ಯಾಮಿಲಿಗೆ ಸಾಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ 2 ಪ್ಯಾಕೆಟ್ನ ಒಟ್ಟಿಗೆ ಮಾಡಕತ್ತೀವಿ ನಾವು. ಇದನ್ನ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಬರ್ರಿ. ನೋಡ್ರಿ, ಎಲ್ಲನೂ ಸರಿಯಾಗಿ ಫ್ರೈ ಆಗೈತಿ. ಫುಲ್ಲು ಸುಮ್ಮನಿರಪ್ಪಜ್ಜಿ, ಫುಲ್ ಚೆನ್ನಾಗಿ ಫ್ರೈ ಆಗೈತಿ. ಹುರ್ಕೊಂಡಿದ್ದೀವಿ. ಇವಾಗ ಮಿಕ್ಸಿಗೆ ಹಾಕೊಂಡ್ರಿ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ್ರಿ. ನೋಡ್ರಿ, ನಮ್ಮ ಚಿಕ್ಕಿ ಟಮಾಟೆನು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಯಾಳ ಎಣ್ಣೆ ಹಾಕಿ. ಅದ್ರಾಗ ಮತ್ತೆ ಅದು ಎಣ್ಣೆ ಹಾಕ್ತಾರಲ್ರಿ, ಅವನ್ನೆಲ್ಲ ಹಾಕ್ತಾರೆ. ಈಗ ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರ್ನ ಇವಾಗ ಫ್ರೈ ಮಾಡ್ಕೊಳ್ಳೋಂಬರ್ರಿ. ಒಂದು ಸ್ವಲ್ಪ ಫಾಸ್ಟ್ ಇಟ್ಬಿಡಿ ಸೌಮ್ಯಕ್ಕೆ, ಎಣ್ಣೆ ಕಾಯ್ತಾ ತೋರಿಸ್ತೇನೆ. ನೀನು ಒಂದು ಸ್ವಲ್ಪ ಇದು ನೋಡ್ತಾ ಸ್ವಲ್ಪ ಸುಡೋ ಥರ ಇದೆ. ಅದಕ್ಕೆ ಹಾಂ, ಇರಲಿ ತೆಗಿ ಹಾಕಿ. ಕಟ್ ಮಾಡ್ಕೊಂಡಿರಿ ಸಣ್ಣ ಸಣ್ಣದಾಗಿ ಎಲ್ಲ ನೋಡ್ಕೊಳ್ಳೋಣ. ಚೆನ್ನಾಗಾಗುತ್ತೆ ಫ್ರೈ ಮಾಡ್ಕೊಂಡ್ರಲ್ಲ ಸೌಮ್ಯಕ್ಕೆ. ಇದು ಸಾಕಾ? ಅದರಲ್ಲಿ ಬೇಯ್ತಾವೆ. ಸ್ವಲ್ಪ ಬಿಸಿಗಿರ್ರಿ. ಸಾಕ್ರಿ, ಲೈಟಾಗಿ ಫ್ರೈ ಮಾಡ್ಕೊಂಡಾರ, ಜಾಸ್ತಿ ಬೇಡ ಅಂತ. ಜಾಸ್ತಿ ಬೇಡ. ನೋಡ್ರಿ, ಪನ್ನೀರ್ ಅಂತೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಮಸಾಲೆನ ಹುರಿದು ಇಟ್ಕೊಂಡಿದ್ವಲ್ರಿ, ಅದನ್ನು ಮಿಕ್ಸಿಗೆ ಹಾಕ್ಕೊಳಕತ್ತೀವಿ. ಮಿಕ್ಸಿಗೆ ಹಾಕ್ಕೊಳ್ಳುವಾಗನೇ ಸ್ವಲ್ಪ ಖಾರ, ಉಪ್ಪು, ಅರಿಶಿನ ಹುಡಿ ಹಾಕಿ ಮತ್ತೆ ಮಿಕ್ಸಿಗೆ ರುಬ್ಕೋತೀವಿ ರೀ. ಸರಿಯಾಗಿ ಮಿಕ್ಸಿಗೆ ರುಬ್ಕೋಬೇಕು. ನೋಡ್ರಿ, ಇಲ್ಲಿ ಆಲ್ರೆಡಿ ನಮ್ಮ ವೈನಿ ಒಗ್ಗರಣೆ ಕೊಟ್ಬಿಟ್ಟಾರ. ನಾನು ಒಗ್ಗರಣೆ ಕೊಡೋವಾಗ ಸ್ವಲ್ಪ ಇರಲಿಲ್ಲ, ಆ ಕಡೆ ಹೋಗಿದ್ದೆ ರೀ, ಕಾಲ್ ಬಂದಿತ್ತು. ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ವೈನಿ ಬರುತ್ತಾ ಒಗ್ಗರಣೆ ಕೊಟ್ಟಿದ್ರು. ಏನಿಲ್ಲ ರೀ, ಈ ಮಸಾಲೆ ಆಲ್ಮೋಸ್ಟ್ ಎಲ್ಲನೂ ಹಾಕಿರ್ತೀವಲ್ಲ, ಈ ಬಾಣಲೆಗೆ ಎಣ್ಣೆ ಹಾಕಿ ಮಸಾಲೆ ಹಾಕಿದ್ರೆ ಮುಗೀತ್ರಿ. ಅದ್ರಾಗ ಏನೂ ಹಾಕ್ಬೇಕಂತೇನಿಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಮಿಕ್ಸಿಗೆ ಹಾಕುವಾಗ ಅದರಲ್ಲಿ ಹುರ್ಕೊಂಡಿರ್ತೀವಲ್ಲ, ಅದರಲ್ಲೇ ಎಲ್ಲ ಥರದ ಮಸಾಲೆ, ಖಾರ, ಉಪ್ಪು, ಅರಿಶಿನ ಹುಡಿ ಎಲ್ಲನೂ ಇರೋದ್ರಿಂದ ನಾವು ಇದನ್ನು ಏನಿಲ್ಲ ರೀ, ಬರೀ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಕೊಂಡಿವಿ. ಆಮೇಲೆ ಅದು ಒಂದು ಕುದಿ ಬಂದಮೇಲೆ ಈ ಥರ ಪನ್ನೀರ್ ತೊಗೊಂಡು ಮತ್ತು ಅದನ್ನು ಲೋ ಫ್ಲೇಮ್ನಾಗ ಇಟ್ಟು ನಾವು ಕುದಿಸ್ಕೋಬೇಕು ರೀ. ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಬಟ್ ಅದರೊಳಗಡೆ ಎಲ್ಲ ಗಸಿದು ಖಾರ ಮಸಾಲೆ ಎಲ್ಲ ಹೀರ್ಕೋಬೇಕಲ್ಲ ಪನ್ನೀರ್ ಒಳಗೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ನಾಗಿಟ್ಟು ನಾವು ಕುದಿಸ್ಕೋಬೇಕು ರೀ. ಇಲ್ಲಾಂದರೆ ಎಲ್ಲ ಪನ್ನೀರ್ ಸಪ್ಪೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಲೋ ಫ್ಲೇಮ್ನಾಗ ಇಟ್ಕೊಂಡು ನಾವು ಪನ್ನೀರ್ನ ಕುದಿಸ್ಕೊಳ್ಳೋಣ್ರಿ. ಸಖತ್ತಂತೂ ಆಗಿರ್ತೈತಿ. ಒಂದು ಸಲ ನಾವು ಮಾಡಿದ್ದೀವಿ ರೀ, ಬಟ್ ನಾನು ಅದನ್ನು ಲಾಂಗ್ ವೀಡಿಯೋ ಹಾಕಿರಲಿಲ್ಲ. ಅದಕ್ಕೆ ಈ ಸತಿ ಆದರೂ ಒಂದು ಲಾಂಗ್ ವೀಡಿಯೋ ಹಾಕೋಣ ಅಂತ ಹೇಳಿ ಮಾಡೀನಿ. ಏನು ಕಷ್ಟ ಇಲ್ಲರಿ, ಈಸಿಯಾಗೈತಿ. ಹಾಗೆ ಇದು ಒಂದು 5 ಮಿನಿಟ್ಸ್ ಒಂದು ಲೋ ಫ್ಲೇಮ್ನಾಗ ಕುದಿಸಿವ್ರಿ. ಆಮೇಲೆ ನೋಡಿರಿ, ಲೈಟಾಗಿ ಕೊತ್ತಂಬರಿನ ಉದ್ರಸಕತ್ತೀವಿ ರೀ. ಇಲ್ಲಿಗೆ ಮುಗೀತ್ರಿ, ಏನಿಲ್ಲ, ಸಿಂಪಲ್ಲಾಗಿ ಐತ್ರಿ. ಎಲ್ಲ ಮಸಾಲೆನ ಹುರ್ಕೊಳ್ಳೋದು, ಆಮೇಲೆ ರೆಡಿ ಆಯ್ತು ಬಿಟ್ಟು. ನಮ್ಮ ಅಕ್ಕ ನೋಡ್ರಿ ಬಿಸಿ ರೊಟ್ಟಿ ಮಾಡಕತ್ತಾಳ. ಈಗ ಪನ್ನೀರ್ ಗಸಿಯಾಗ ಬಿಸಿ ರೊಟ್ಟಿ ಅಂತೂ ಮಸ್ತ್ ಕಾಂಬಿನೇಷನ್. ಕೆಲವೊಬ್ಬರಿಗೆ ಪರೋಟದಾಗ ಇಷ್ಟ ಆಗುತ್ತಾ, ಇನ್ನು ಕೆಲವೊಬ್ಬರಿಗೆ ಚಪಾತಿಯಾಗಿ ಇಷ್ಟ ಆಗುತ್ತಾ. ನಮಗೆ ಮಾತ್ರ ಹಳ್ಳಿ ಸೈಡ್ ರೊಟ್ಟಿಯಾಗಿ ಇಷ್ಟ ಆಗುತ್ತೆ ನೋಡ್ರಿ. ಒಂದೊಂದು ಮಾಡಿ ಹಾಕ್ತೀವಿ ಫ್ರೆಂಡ್ಸ್. ಸೂಪರ್ ಕಾಂಪಿಟೇಷನ್. ಫೈನಲಿ ಬಿಸಿ ಬಿಸಿ ರೊಟ್ಟಿನೂ ರೆಡಿ ಆಗೈತಿ, ಹಾಗೆ ಪನ್ನೀರ್ ಕಸಿನೂ ರೆಡಿ ಆಗೈತಿ. ಬರ್ರಿ ಇವಾಗ ಟೇಸ್ಟ್ ಮಾಡೋಣ್ರಿ, ಹೆಂಗಾಗೈತಿ ಅಂತ ನೋಡ್ಕೊಂಬರ್ರಿ. ಇವಾಗ ಸಾರ ಬಿಟ್ಟಿದ್ದಲ್ಲ.
ಸೂಪರ್ ಆಗೈತ್ರಿ. ಅದ್ರ ಸ್ವಲ್ಪ ಖಾರ ಆಗೈತಿ. ಖಾರ ಇದ್ರೆ ನಮ್ಮ ಹಳ್ಳಿ ಸೈಡ್ ಗೊತ್ತಲ್ರಿ, ಖಾರ ಇದ್ರನ ಮಸ್ತ್. ಅದ್ರ ಸಖತ್ತಾಗೈತ್ರಿ. ಇದೆ ಪರ್ಸು ಹೇಗಾಗಿದೆ ರತನ್? ಹೇಗಾಗಿದೆ ದಯಾನಂದ್? ವಾಜ್ ಆಗೈತಿ ಅಂತ್ರಿ ನೋಡ್ರಿ. ಫೈನಲಿ ನೋಡ್ರಿ ಅಂತೂ ನಾನಂತೂ ಒಂದೇ ರೊಟ್ಟಿ ತಿಂದೀನಿ ರೀ. ಯಾಕಂದ್ರೆ ಪನ್ನೀರು ಸ್ವಲ್ಪ ಖಾರ ಆಗೈತಿ, ಆದರೂ ಟೇಸ್ಟ್ ಆಗೈತ್ರಿ. ನಮ್ಮ ಮನ್ಯಾಗ ಮಕ್ಳು ಖಾರನ ಯಾರೂ ಇಷ್ಟಪಡಲ್ಲ, ಅವ್ರಿಗೂ ಸಿಕ್ಕಾಪಟ್ಟೆ ಖಾರ ಆಗೈತಿ. ಇದು ನೋಡ್ರಿ ಮಂಗಳೂರ್ದು ಬಾಯ್ಲ್ಡ್ ರೈಸ್. ಇವಾಗ ನಾನು ಒಂದು ಸ್ವಲ್ಪ ಬಾಯ್ಲ್ಡ್ ರೈಸ್ ಮತ್ತು ಹಾಗೆ ಪನ್ನೀರ್ ಗಸಿನ ಹಾಕ್ಕೊಂಡಿನಿ ರೀ. ಇವಾಗ ಅದರ ಕಾಂಬಿನೇಷನ್ ಹೆಂಗೈತೆ ಅಂತ ನೋಡೋಣ. ಅದು ಸಖತ್ತಾಗೇ ಇರ್ತೈತೆ ರೀ ಕಾಂಬಿನೇಷನ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಹಾಗೆ ಈ ನನ್ನ ಪನ್ನೀರ್ ಗಸಿ ಹೆಂಗಾಯಿತು ಅಂತ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನೀವು ಊಟ ಮಾಡಿ ಮಲ್ಕೊಳ್ಳಿ. ಶುಭರಾತ್ರಿ. ವಾ ಓ ಏನಮ್ಮ ಏನು ಹೇಳು? ದೇವ ಸಖಿ ನೋಡ್ರಿ ಅಪ್ಪ ಎಷ್ಟೈತಿ. ಶಿವ ಶಿವ. ಬಾಯ್ ಬಾಯ್.